ಈ ಥರ ಗೋಧಿನ ಇಷ್ಟು ಸಕ್ಕತ್ತಾಗಿರೋ ಗಿಡ ಹೇಗೆ ಬೆಳೆಸೋದು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ಇದು ವರಮಹಾಲಕ್ಷ್ಮಿ ಹಬ್ಬ ಡೆಕೋರೇಷನ್ ಅದು ಸಕ್ಕತ್ತಾಗಿರುತ್ತೆ. ಈ ಗೋಧಿ ಗಿಡ ಬೆಳೆಸಿದ್ರೆ ನೋಡಿ ಈ ಥರ ಡೆಕೋರೇಷನ್ ಮಾಡ್ಬೋದು. ಈ ದೀಪಗಳು ಮೀಶೋಲ್ಲಿ ತೊಗೊಂಡಿರೋದು. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ ಹಾಕ್ತೀನಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೋನಿ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ಗೋಧಿ ಗಿಡ ಹೇಗೆ ಬೆಳೆಸೋದು ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು 10 ಡೇ ಪ್ರಾಸೆಸ್ ಇರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬೆಳೆಸೋದು ಅಂತ ತೋರಿಸ್ತೀನಿ. ಹಾಗೆ ಇದು ದೇವ್ರ ಮುಂದೆ ಇಕ್ಕಿದ್ರೆ ಒಳ್ಳೇದಂತೆ ಗೋಧಿ ಗಿಡ. ಹಾಗೆ ಡೆಕೋರೇಷನ್ ಅದು ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ. ಪ್ಲಾಸ್ಟಿಕ್ ಗಿಡ ಇಕ್ಕೋ ಬದಲು, ಪ್ಲಾಸ್ಟಿಕ್ ಹುಲ್ಲಿಕ್ಕೋ ಬದಲು ಒರಿಜಿನಲ್ ಗಿಡನೇ ಬೆಳೆಸಿ ಇಕ್ಕಿದ್ರೆ ಸಕ್ಕತ್ತಾಗಿರುತ್ತಲ್ಲ. ಸೊ 2 years ಬ್ಯಾಕ್ ಗೋಧಿ ಗಿಡ ಬೆಳೆಸಿದ್ದೆ. ಸೊ ಅದು ಸಕ್ಕತ್ತಾಗಿ ಬಂತು. ಸೊ ಈ ವರ್ಷನೂ ಟ್ರೈ ಮಾಡೋಣ ಅಂತ ಈ ವರ್ಷನೂ ಬೆಳೆಸ್ತಿದ್ದೀನಿ. ಹಾಗೆ ನಿಮಗೂ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಗೋಧಿ ಗಿಡ ಬೆಳೆಸೋದು ಅಂತ. ಸೊ ಬನ್ನಿ. Okay, let's go. ಗೋಧಿ ಗಿಡ ಬೆಳೆಸೋದು 10 ದಿವಸ ಪ್ರಾಸೆಸ್ಸು. ದೇವ್ರ ಮುಂದೆ ಇಕ್ಕಿದ್ರೆ ಒಳ್ಳೇದಂತೆ ಗೋಧಿ ಗಿಡ. ಹಾಗೆ ಗೋಧಿ ಚೆನ್ನಾಗಿರೋ ಗೋಧಿ ತೊಗೊಳ್ಳಿ. ಹುಳ ಎಲ್ಲ ಇರುತ್ತೆ, ಸ್ವಲ್ಪ ಹೋಗ್ಬಿಟ್ಟಿರುತ್ತೆ ಗೋಧಿ, ಅದೆಲ್ಲ ತೊಗೋಬೇಡಿ. ಸ್ವಲ್ಪ ಚೆನ್ನಾಗಿರೋ ಗೋಧಿ ತೊಗೊಳ್ರಿ. ನಾನಿವಾಗ 1 kg ಆಗೋಷ್ಟು ಗೋಧಿ ಎತ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಬೇಕು ಒಂದು 2-3 ಸರಿ, ಯಾಕಂದರೆ ಅದ್ರಲ್ಲಿ ಕೆಮಿಕಲ್ ಏನಾದರೂ ಇದ್ದರೆ ಹೋಗುತ್ತೆ. ಹಾಗೆ ಗಿಡ ಎಲ್ಲ ಬೆಳೆಸೋದು ಸ್ವಲ್ಪ ಚೆನ್ನಾಗಿ ಬರಬೇಕು, ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಂಡ್ರೆ ಅಷ್ಟು ಚೆನ್ನಾಗಿ ಗಿಡ ಬರುತ್ತೆ. ಸೊ ನಾನು 2-3 ಸರಿ ಚೆನ್ನಾಗಿ ತೊಳಿತಾ ಇದ್ದೀನಿ. ಇವಾಗ ಗೋಧಿ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಇವಾಗ ಪೂರ್ತಿ ನೀರು ಹಾಕ್ಬಿಡಬೇಕು. ಸ್ವಲ್ಪ ದೊಡ್ಡ ತಪ್ಪಲೆಯಲ್ಲೇ ನೀರು ಹಾಕಿ ಇಕ್ಕೊಳ್ಳಿ, ಯಾಕಂದರೆ ಅದು ಮೊಳಕೆ ಬರುತ್ತೆ. ಹಾಗೆ ದಪ್ಪ ಆಗುತ್ತೆ ಗೋಧಿ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ತಪ್ಪಲೆಯಲ್ಲೇ ಇಕ್ಕೊಳ್ಳಿ. ಪ್ಲೇಟ್ ಮುಚ್ಚಿಬಿಟ್ಟು ಓವರ್ ನೈಟ್ ಬಿಟ್ಬಿಡಬೇಕು 24 hours. ಸೊ 24 hours ಆದಮೇಲೆ ಇದು ನೆಕ್ಸ್ಟ್ ಡೇ ಚೂರು ಮೊಳಕೆ ಬಂದಿದೆ, ಬಟ್ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದ್ದಿಲ್ಲ. ಬಟ್ ರಿಯಲ್ಗೆ ನೋಡ್ರೆ ಗೊತ್ತಾಗುತ್ತೆ, ಚೂರು ಮೊಳಕೆ ಬರುತ್ತೆ. ಹಾಗೆ ಸ್ವಲ್ಪ ನೊರೆ ಎಲ್ಲ ಬಂದಿದೆ ನೋಡಿ. ಇದನ್ನು ಇವಾಗ ಚೆನ್ನಾಗಿ ತೊಳ್ಕೊಬೇಕು. ಆ ವಾಸನೆ ಎಲ್ಲ ಇರುತ್ತೆ, ನೀರು ನೆನೆಸಿರ್ತೀರಲ್ವ, ಅದು 24 hours ಆದಮೇಲೆ ಸ್ಮೆಲ್ ಬಂದೇ ಬರುತ್ತೆ. ಇವಾಗ ಚೆನ್ನಾಗಿ ತೊಳ್ಕೊಂಡಿದ್ದಾಯಿತು. ಕೈಯನ್ನು ಆಡಿಸೋಂಗಿಲ್ಲ, ಯಾಕಂದರೆ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತಲ್ಲ. ಸೊ ಕೈ ಆಡಿಸಿದ್ರೆ ಹೋಗ್ಬಿಡುತ್ತೆ. ವೈಟ್ ಕ್ಲಾತ್ ಒಂದು ತೊಗೊಳ್ಳಿ. ಸೊ ಹೋದ ವರ್ಷ ಹಾಕಿದೆ, ಸೊ ಅದು ಮಾರ್ಕ್ ಆಗಿದೆ. ಹಾಗೆ ನಮ್ಮ ಮಮ್ಮಿ ಕಜ್ಜಾಯ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ಇದನ್ನು. ಸೊ ಅದಕ್ಕೆ ಬ್ರೌನ್ ಆಗಿದೆ. ಇವಾಗ ಮೊಳಕೆ ಕಟ್ಟಬೇಕು ಒಂದು ದಿವಸ ಪೂರ್ತಿ. ಸೊ ಇವಾಗ ಈ ಥರ ಕಟ್ಟಿ ಒಂದು ತಪ್ಪಲೆಲ್ಲ ಹಾಕಿ ಇಕ್ಬಿಡಬೇಕು. ಸೊ ಇವತ್ತು ಒಂದು ದಿವಸ ಪೂರ್ತಿ, ಇವತ್ತು ಪೂರ್ತಿ ಬಿಟ್ಟು ನಾಳೆ ಮಣ್ಣಲ್ಲಿ ಗಿಡ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿ. ಈ ಥರ ತಟ್ಟೆ ಕ್ಲೋಸ್ ಮಾಡಿ ಅದ್ರ ಮೇಲೆ ಭಾರ ಏನಾದರೂ ಒಂದು ಇಕ್ಬೇಕು, ಭಾರದ ಐಟಮು. ಸೊ ನೆಕ್ಸ್ಟ್ ನಾಳೆ ಹಿಂಗೆ ಮೊಳಕೆ ಬಂದಿರೋದು ನಾಳೆ ತೋರಿಸ್ತೀನಿ. ಸೊ ನಾಳೆ ಅವ್ರಿಗೆ ಕಾಯ್ತೀನಿ. ಟೈಟಾಗಿ ಕ್ಲೋಸ್ ಆಗಿರಬೇಕು. ಸೊ ಗಾಳಿ ಏನಾಗೋದಿಲ್ಲ. ಇವತ್ತು 3rd ಡೇ. ಇವತ್ತು ಮಣ್ಣಲ್ಲಿ ಹಾಕಿ ಗಿಡ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಈ ಥರ ಪ್ಲಾಸ್ಟಿಕ್ದು 2 ಡಬ್ಬ ಎತ್ಕೊಂಡಿದ್ದೀನಿ. ನೀವು ಯಾವ ಥರ ಆದರೂ ಡಬ್ಬ ಎತ್ಕೊಬೋದು, ನಿಮ್ಮ ಇಷ್ಟ. ಸೊ ಇವಾಗ ನಿನ್ನೆ ಮೊಳಕೆ ಕಟ್ಟಿದ್ನಲ್ವ, ಇವಾಗ ಅದನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ಗಾಳಿ ಬಿಡೋ ಥರನೇ ಇರಬೇಕು. ಸ್ವಲ್ಪ ಲೂಸ್ ಕಟ್ಟರೆ ಅವಾಗ ಚೆನ್ನಾಗಿ ಮೊಳಕೆ ಬರುತ್ತೆ. ಸೊ ಮೊಳಕೆ ಬಂದಿರೋದು ನೋಡಿ, ಕಾಣಿಸ್ತಿದೆ ಚೂರೇ. ಸ್ವಲ್ಪ ಚೆನ್ನಾಗಿರೋ ಮಣ್ಣು ತಗೊಳ್ಳಿ, ಒಂದು ಕೆಂಪಗಿರುತ್ತಲ್ವ, ಸೊ ಆ ಥರ ಮಣ್ಣು ತೊಗೊಂಡ್ರೆ ಅವಾಗ ಸಖತ್ತಾಗಿ ಗಿಡ ಬರುತ್ತೆ. ಸ್ವಲ್ಪ ಚೆನ್ನಾಗಿರೋ ಮಣ್ಣು ತೊಗೊಳ್ಳಿ. ಹಾಗೆ ಇವಾಗ ಪ್ಲಾಸ್ಟಿಕ್ ಡಬ್ಬ ಪೂರ್ತಿ ಮಣ್ಣು ಹಾಕ್ಕೋಬೇಕು. ಒಂದು ಅರ್ಧ ಭಾಗ ಅಷ್ಟು ಚೆನ್ನಾಗೆ ಮಣ್ಣು ಹಾಕ್ಕೋಬೇಕು. ಹಾಗೆ ಇವಾಗ ನೋಡಿ ಈ ಥರ ಮಣ್ಣು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಇಕ್ಕೋಬೇಕು. ಯಾಕಂದರೆ ಫಸ್ಟ್ ನಾವು ಮೊಳಕೆ ಕಟ್ಟಿರೋ ಗೋಧಿ ಹಾಕಿ ಮತ್ತೆ ಇನ್ನೊಂದು ಸರಿ ಮಣ್ಣು ಹಾಕಬೇಕು. ಸೊ ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇನ್ನು ಸ್ವಲ್ಪ ಮಣ್ಣು ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿ ಲೇಯರ್ ಹಾಕ್ಕೊಳ್ಳಿ ಗೋಧಿನ, ಫುಲ್ ಕವರ್ ಆಗೋ ಥರ. ಆವಾಗ ಸಕ್ಕತ್ತಾಗಿ ಗಿಡ ಬರುತ್ತೆ. ಗ್ಯಾಪ್ ಬಿಡ್ದಿರ ಗೋಧಿ ಎಲ್ಲ ಕಡೆ ಉದುರಿಸಿ ಈ ಥರ ನಾನು ಮಾಡ್ತಿದ್ದೀನಲ್ವ ಹಾಗೆ. ಅದ್ರ ಮೇಲೆ ಇವಾಗ ಮತ್ತೆ ಮಣ್ಣು ಹಾಕ್ಕೋಬೇಕು. ಒಂಚೂರು ಗೋಧಿ ಕಾಣಿಸ್ತಿರೋ ಥರ ಫುಲ್ ಮಣ್ಣು ಹಾಕ್ಕೋಬೇಕು. ನೀರೆಲ್ಲ ಸ್ಪ್ರೇ ಎಲ್ಲ ಮಾಡಿದ್ದಾಯಿತು. ಸೊ ಇವತ್ತು 3rd ಡೇ ಎಲ್ಲ ಮೊಳಕೆ ಕಟ್ಟಿರೋದನ್ನ ಮಣ್ಣಲ್ಲಿ ಹಾಕಿದ್ದೀರಿ.
ಮಾಡ್ತೀವಿ. ಸೊ 4th ಡೇ ಅಷ್ಟೊತ್ತಿಗೆ ಚೂರು ಚಿಗುರುತ್ತಿರುತ್ತೆ. ಏನಕ್ಕೆ ಸೆಂಟ್ರಲ್ ಗ್ಯಾಪ್ ಬಿಟ್ಟಿದ್ದೀನಿ ಅಂದರೆ ಇದಕ್ಕಾಕೆ ಈ ದೀಪ ಇಕ್ಕೋದಕ್ಕೆ. ಇದು ಮೀಶೋಲ್ಲೇ ತೊಗೊಂಡಿದ್ದು, ಸಕ್ಕತ್ತಾಗಿದೆ. ನೀವು ಬೇಕಾದ್ರೆ ಇಸ್ಕೋಬೇಕಂದ್ರೆ ಕೆಳಗೆ ಲಿಂಕ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಸೊ ಹೋಗಿ ಬೇಕಾದರೆ ಇಷ್ಟ ಆದರೆ ಇಸ್ಕೊಳ್ರಿ. ಸೊ ಸಕ್ಕತ್ತಾಗಿರುತ್ತೆ. ಇದು ಸೆಂಟ್ರಲ್ ಇಕ್ಕಿ ದೀಪ ಅನಿಸಿದ್ರೆ, ಹೋದ ಸರಿ ನಾವು ಇದು ಎಲೆಕ್ಟ್ರಿಕಲ್ ದೀಪ ಬರುತ್ತಲ್ವ 5 ಸ್ಟೆಪ್ಸು, ಸೊ ಅದನ್ನ ಇಕ್ಕಿದ್ವಿ. ಈ ವರ್ಷ ಇದು ಇಕ್ಕೋಣ ಅಂತ ಹೊಸ ಟ್ರೈ ಮಾಡ್ತಾಯಿದ್ವಿ. ಇದು ನೆಕ್ಸ್ಟ್ ನಾಳೆ ಚೂರು ಚಿಗುರು ಬಂದಿರುತ್ತೆ. ಸೊ ನಾಳೆ ತೋರಿಸ್ತೀನಿ. ಓಕೆ, ಇದು 4th ಡೇ ಚೂರು ಚಿಗುರ್ತಿದೆ ನೋಡಿ, ಗ್ರೀನ್ ಕಲರ್ ಆಗಿ ಬರ್ತಿದೆ ಗೋಧಿಲೆಲ್ಲ. ಇದು ನೆಕ್ಸ್ಟ್ ಡೇ 5ನೇ ದಿವಸ ನೋಡಿ, ಗ್ರೀನ್ಗೆ ಗ್ರಾಸ್ ಕಾಣಿಸ್ತಿದೆ ಮೇಲೆ ಎದ್ದಿರೋದು. ನೆನೆ ಚಿಕ್ಕಗಿತ್ತು ಮೊಳಕೆ ಥರ, ಇವಾಗ ಸ್ವಲ್ಪ ಉದ್ದ ಬೆಂದಿದೆ. ಇದು ನೆಕ್ಸ್ಟ್ 6th ಡೇ. ಸೊ ಕಂಪ್ಲೀಟ್ಲಿ ಗಿಡ ಕಾಣಿಸ್ತಿದೆ ನೋಡಿ. ಇದು ನೆಕ್ಸ್ಟ್ ದಿವಸ 7ನೇ ದಿವಸ ಫುಲ್ ಉದ್ದ ಬಂದುಬಿಟ್ಟಿದೆ ಗಿಡಗಳು. ಒಂದು 6 to 5 ಡೇಸ್ ಸಾಕು, ಗಿಡ ಜಾಸ್ತಿ ಉದ್ದ ಬಂದುಬಿಡುತ್ತೆ. ಇದು 8ನೇ ದಿವಸ, ಸ್ವಲ್ಪ ಉದ್ದ ಬಂದಿದೆ. ಅರೌಂಡ್ 10 ಡೇಸ್ ಪ್ರಾಸೆಸ್ ಇರುತ್ತೆ ಅಷ್ಟೇ. ಇದು ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಡೆಕೋರೇಷನ್ ಮಾಡಿದ್ರೆ. ಇದು 9ನೇ ದಿವಸ. ಸೊ ಫುಲ್ ಉದ್ದ ಬಂದಿದೆ. ಇನ್ನು ಹಬ್ಬಕ್ಕೆ 2-3 ದಿವಸ ಇದೆ, ಇನ್ನೂ ಉದ್ದ ಬರುತ್ತೆ. ಸೊ ಇದು 10th ಡೇ ನೋಡಿ ಹೆಂಗಿದೆ ಗಿಡ. ಇದು ಹೋದ ವರ್ಷ ಹಬ್ಬಕ್ಕೆ ಡೆಕೋರೇಷನ್ ಮಾಡಿದ್ದು. ಈ ದೀಪ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಿಮ್ಗೆ ಲಿಂಕ್ ಕೊಡ್ತೀನಿ. ಮೀಶೋಲಿ, ಫ್ಲಿಪ್ಕಾರ್ಟಲ್ಲಿ ಸಖತ್ ಕಮ್ಮಿ ಇದೆ ಪ್ರೈಸ್. ಗೋಧಿ ಗಿಡ ಹೇಗೆ ಬೆಳೆಸೋದಂತ ನಿಮ್ಗೆಲ್ಲರಿಗೂ ಗೊತ್ತಾಯ್ತಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ನೀವು ಸಹ ನಿಮ್ಮ ಮನೇಲಿ ಬೆಳೆಸ್ಕೊಳ್ಳಿ. ಹಾಗೆ ತುಂಬ ಒಳ್ಳೆಯದು, ಲಕ್ಷ್ಮೀ ದೇವಿಗೆ ಗೋಧಿ ಗಿಡ ಇಕ್ಕಿದ್ರೆ ಪೂಜೆ ಮಾಡಿ. ಸೊ ಎಲ್ಲರೂ ಸಹ ನಿಮ್ಮ ಮನೇಲಿ ಬೆಳೆಸ್ಕೊಳ್ಳಿ. ಹಾಗೆ ಸಕ್ಕತ್ತಾಗಿ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿ. ಸೊ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ, ರಕ್ಷಾಬಂಧನ ಲಾಗು, ಸೊ ಎಲ್ಲ ಬರ್ತಾನೆ ಇರುತ್ತೆ. ಲಾಗು ಕಾಯ್ತಾಯಿರಿ, ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು, ಬಾಯ್.